ಪ್ರಸ್ತಾವನೆ ಕಳಿಸಿದ್ನಲ್ಲ, ಈಗ ಅದನ್ನೇ ತಗೊಂಡೋಗಿ ಕೊಡಿ. ಲೋಕಾಯುಕ್ತವ್ರಿಗೆ ತಹಸೀಲ್ದಾರ್ ಮಾಡಿಲ್ಲ ಅಂತ ಕೆಲಸ ಕೊಡಿ, ನಾನು ಉತ್ತರ ಕೊಡ್ತೀನಿ. ನಾನು ಯಾವ್ದು ಮುಚ್ಚಿ ಮೊದಲು ಮಾತಾಡಿಲ್ಲ. ನಾನು ಕೊಟ್ಟಿರೋಂಥ ಮಾಹಿತಿ ಕರೆಕ್ಟ್ ಆಗಿದೆ. DC ಅವರು ಮಾಡಕ್ ಬರಲ್ಲ, ನನಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾನು ಕ್ಲೋಸ್ ಮಾಡಿದ್ದೀನಿ. ಏನ್ ಮಾಡೋಕ್ಕಾಗುತ್ತೆ ಅಧಿಕಾರಿಯಾಗಿ ನಾನು ಇದು ಬಿಟ್ಟು? ಪ್ರತಿಯೊಂದಕ್ಕೂ ತಹಸೀಲ್ದಾರ್ ಸರಿ ಇಲ್ಲ. ಏನ್ ತಹಸೀಲ್ದಾರ್ ಸರಿ ಇಲ್ಲ ಹೇಳಿ? ಈಗ ನಾನು ಹೇಳೋದು ತಹಸೀಲ್ದಾರ್ ಸರಿ ಇಲ್ಲ, 10 ಕಡೆ ಕಂಪ್ಲೇಂಟ್ ಕೊಡಿ. ನಾನು ಯಾವುದೇ ಮಾತು ಹಿಂದೆ ಹೋಗಲ್ಲ. ಇದನ್ನ ಏನ್ ಹೇಳ್ತಾ ಇದೀನಿ, ಆನ್ ರೆಕಾರ್ಡ್ ಮುಂದೆ ಮಾತಾಡ್ತಾ ಇದೀನಿ. ತಪ್ಪು ಮಾಡಿದ್ರೆ ನೀವು ಒಂದೇ, ಕಾನೂನು ಮುಂದೆ ನಾನು ಒಂದೇ, ಯಾರಿಗಾದ್ರೂ ಆಗ್ಲಿ, ಅದು ತೊಂದರೆ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟೆ ನಾನು ಹೇಳ್ತಾ ಇನಲ್ಲ, ನಾನು ಏನು ಮಾಡಿದ್ದೀನಿ ಇಲ್ಲಿ A to Z ಸಾಹೇಬ್ರ ಹತ್ರ ಮಾಹಿತಿ ಇದೆ, DC ಅವ್ರ ಹತ್ರ. ಕರ್ನಲ್ ಎಂ ಬಿ ರಾಣಾ ಅವರು ನಮ್ಮ ಹೆಡ್ ಕ್ಲರ್ಕ್. ಅಲ್ಲ ಒಂದು ನಿಮಿಷ, ಇದ್ರ ಹಿನ್ನೆಲೆ ಗೊತ್ತಿಲ್ಲದೆ, ಒಂದು ನಿಮಿಷ, ಇದ್ರ ಹಿನ್ನೆಲೆ ಗೊತ್ತಿಲ್ದಿರಾ ನಾನು ಎಂಡೋಸ್ಮೆಂಟ್ ಕೊಟ್ಟಿಲ್ಲ. ನಾವು ಅವಾಗಿಂದ ಬಂದಿರೋ ಅಂತಾನೆ ಇದನ್ನೇ ಸ್ಪೆಷಲ್ ಕನ್ಸಿಡರೇಷನ್ ಅಂತಾನೆ ಕಳಿಸಿದ್ದು ಪ್ರಸ್ತಾವನೆ. ನಮಗೂ ಮಾಹಿತಿ ಇದೆ. ಮಾಹಿತಿ ಇದ್ಕೊಂಡು ತಹಸೀಲ್ದಾರ್ ಏನು ಮಾಡಿಲ್ಲ ಅಂತ ಹೇಳ್ಕೊಂಡು ಹೋಗೋದು ಯಾವ ನ್ಯಾಯ? ಮಾಡಿಲ್ವಾ ನಾನು? ಹೇಳಿ, ನೀವು ಪ್ರಸ್ತಾವನೆ ಕಳಿಸಿಲ್ವಾ ಹೇಳಿ? ನಿಮ್ಗೆ ಮಾಹಿತಿ ಕೊಟ್ಟಿಲ್ವಾ? ನಾನು ಕಳಿಸಿರೋ ಪ್ರಸ್ತಾವನೆ ಕೊಟ್ಟಿದ್ದೀನ ಹೇಳಿ. ಅಟ್ಲೀಸ್ಟ್ ದಯವಿಟ್ಟು ಹೇಳಿ, ಕೊಟ್ಟಿರೋದನ್ನ ಹೇಳಿ. ಕೊಡದೇ ಇರೋದನ್ನ ಕೇಳ್ತಾ ಇಲ್ವಲ್ಲ, ಕೊಟ್ಟಿದ್ದೀನ ಇಲ್ವಾ ಅಂತ. ನಾನು ಆನ್ ರೆಕಾರ್ಡ್ ಮುಂದೆ ಕೊಟ್ಟು ದಾಖಲೆ ಕಳಿಸಿದ್ದಲ್ವಾ? ಧನ್ಯವಾದಗಳು ಬೇಡ, ನನ್ನ ಕೆಲಸ ಅದು. ನನಗೆ ಯಾವ್ದನ್ನ ಸಂಬಳ ಕೊಡ್ತಾರೆ. ನೀನು ಇದಕ್ಕೆ ಯೋಗ್ಯ ಅಲ್ಲ, ನೀನು ಅಯೋಗ್ಯ ಅಂತ DC ಸಾಹೇಬ್ರು ಬಂದು ಹೇಳ್ಬಿಡ್ಲಿ, ನಾನು 1 ನಿಮಿಷ ಇಲ್ಲಿ ಇರಲ್ಲ, ಹೋಗ್ಬಿಡ್ತೀನಿ. ಅಲ್ಲ, ಜಿಲ್ಲಾಧಿಕಾರಿ ಮಾತಾಡ್ಬೇಕಾಗಿರುವಂತ ವಿಚಾರ ನನಗೆ ಜಿಲ್ಲಾಧಿಕಾರಿಗೆ ಬರೋವರೆಗೂ ನಾನು ಇಲ್ಲಿಂದ ಎದ್ದೇಳೋ ಪ್ರಶ್ನೆ ಇಲ್ಲ ಸರ್. ಜಿಲ್ಲಾಧಿಕಾರಿಗೆ ಬಂದು ನೀನು ಇದಕ್ಕೆ ಯೋಗ್ಯ ಅಲ್ಲ, ನೀನು ಅಯೋಗ್ಯ, ನೀನಿಲ್ಲ ಹೋಗು ಅಂತ ಹೇಳ್ಬಿಟ್ರೆ ನಾನು ಆಗ್ಲೇ ಹೋಗ್ಬಿಟ್ಟಿದ್ದೆ. ಮಾತುಗಳು 1000 ಮಾತಾಡ್ಬೋದು, ಚಿಂತಾಮಣಿ ಮಾತುಗಳಿಗೆ ಏನು ಕೊಡದೇ ಇಲ್ಲ. ಮಾತುಗಳು ಯಾರು ಬೇಕಿದ್ರೆ ಏನ್ ಮಾತಾಡ್ತಾರೆ, ಅದಲ್ಲ ನಾನು ಹೇಳ್ದೆ. ಬೆಂಗಳೂರಿನವ್ರು ಕೊಡೋದಕ್ಕೆ ಜಮೀನಿದ ಚಿಂತಾಮಣಿ ಕಾನೂನು ರೀತಿಯಲ್ಲಿ ಕೊಡಿ, ಲೋಕಾಯುಕ್ತ ಕೊಡಿ, ಕೋರ್ಟ್ ಕೊಡಿ, ಲೋಕಾಯುಕ್ತವರ ತನಕ ಒಂದು ತಿಂಗಳು ಟೈಮ್ ಪ್ರಸ್ತಾವನೆ ಕಳಿಸಿದ್ನಲ್ಲ, ಈಗ ಅದನ್ನೇ ತಗೊಂಡೋಗಿ ಕೊಡಿ. ಲೋಕಾಯುಕ್ತವ್ರಿಗೆ ತಹಸೀಲ್ದಾರ್ ಮಾಡಿಲ್ಲ ಅಂತ ಕೆಲಸ ಕೊಡಿ, ನಾನು ಉತ್ತರ ಕೊಡ್ತೀನಿ. ನಾನು ಯಾವ್ದು ಮುಚ್ಚಿ ಮೊದಲು ಮಾತಾಡಿಲ್ಲ. ನಾನು ಕೊಟ್ಟಿರೋಂಥ ಮಾಹಿತಿ ಕರೆಕ್ಟ್ ಆಗಿದೆ. DC ಅವರು ಮಾಡಕ್ ಬರಲ್ಲ, ನನಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾನು ಕ್ಲೋಸ್ ಮಾಡಿದ್ದೀನಿ. ಏನ್ ಮಾಡೋಕ್ಕಾಗುತ್ತೆ ಅಧಿಕಾರಿಯಾಗಿ ನಾನು ಇದು ಬಿಟ್ಟು? ಪ್ರತಿಯೊಂದಕ್ಕೂ ತಹಸೀಲ್ದಾರ್ ಸರಿ ಇಲ್ಲ. ಏನ್ ತಹಸೀಲ್ದಾರ್ ಸರಿ ಇಲ್ಲ ಹೇಳಿ? ಈಗ ನಾನು ಹೇಳೋದು ತಹಸೀಲ್ದಾರ್ ಸರಿ ಇಲ್ಲ, 10 ಕಡೆ ಕಂಪ್ಲೇಂಟ್ ಕೊಡಿ. ನಾನು ಯಾವುದೇ ಮಾತು ಹಿಂದೆ ಹೋಗಲ್ಲ. ಇದನ್ನ ಏನ್ ಹೇಳ್ತಾ ಇದೀನಿ, ಆನ್ ರೆಕಾರ್ಡ್ ಮುಂದೆ ಮಾತಾಡ್ತಾ ಇದೀನಿ. ತಪ್ಪು ಮಾಡಿದ್ರೆ ನೀವು ಒಂದೇ, ಕಾನೂನು ಮುಂದೆ ನಾನು ಒಂದೇ, ಯಾರಿಗಾದ್ರೂ ಆಗ್ಲಿ, ಅದು ತೊಂದರೆ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟೆ ನಾನು ಹೇಳ್ತಾ ಇನಲ್ಲ, ನಾನು ಏನ್ ಮಾಡಿದ್ದೀನಿ ಇಲ್ಲಿ A to Z ಸಾಹೇಬ್ರ ಹತ್ರ ಮಾಹಿತಿ ಇದೆ, DC ಅವ್ರ ಹತ್ರ. ತಪ್ಪು ಮಾಡಿದ್ರೆ ಅವರೇ ಮೇಲೆ ಕ್ರಮ ವಹಿಸ್ತಾರೆ.